ಶಕ್ತಿ, ತ್ಯಾಗ, ಸಹನೆ ಮತ್ತು ಪ್ರೀತಿಯ ಪ್ರತಿರೂಪವಾಗಿದ್ದು ಸಮಾಜದ ನಿರ್ಮಾಣದಲ್ಲಿ ಅವಳ ಪಾತ್ರ ಅಮೂಲ್ಯ ಎಂದು ಕವಿ ಜಯಪ್ಪ ಹೊನ್ನಳ್ಳಿ ಹೇಳಿದರು. ನಗರದ ಜೆಎಲ್ಬಿ ರಸ್ತೆಯಲ್ಲಿರುವ ರೋಟರಿ ಸಭಾಂಗಣದಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ಕನ್ನಡ ಸೇನೆ ವತಿಯಿಂದ ಆಯೋಜಿಸಲಾದ ವಿಶ್ವ ಮಹಿಳಾ ದಿನಾಚರಣೆಯಲ್ಲಿ ಮಾತನಾಡಿದ ಅವರು, ತಾಯಿ ತನ್ನ ಮಕ್ಕಳಿಗೆ ತಂದೆಗಿಂತಲೂ ಹೆಚ್ಚಿನ ಸುಸಂಸ್ಕಾರ ನೀಡುವಲ್ಲಿ ಪ್ರಮುಖ ಪಾತ್ರ ವಹಿಸುತ್ತಾಳೆ ಎಂದರು. ತಾಯಿ ಪ್ರತಿ ವ್ಯಕ್ತಿಯ ಜೀವನದಲ್ಲಿ ಪ್ರೇರಣೆಯ ಮೂಲವಾಗಿದ್ದು ಅವಳ ಮೌಲ್ಯಗಳನ್ನು ಅಕ್ಷರಶಃ ಅಳವಡಿಸಿಕೊಳ್ಳುವುದು ಅಗತ್ಯವೆಂದು ತಿಳಿಸಿದರು. ಮಹಿಳೆಯರು ಮುಂಚೂಣಿಗೆ ಬಂದರೆ ಸಮಾಜದಲ್ಲಿ ಶಾಂತಿ ಮತ್ತು ಸಮತೋಲನ ಹೆಚ್ಚಾಗುತ್ತದೆ. ಇಂದಿನ ಜಗತ್ತಿನಲ್ಲಿ ನಡೆಯುತ್ತಿರುವ ಯುದ್ಧಗಳು ಮತ್ತು ಅಶಾಂತಿ ಪರಿಸ್ಥಿತಿಗಳು ಕಡಿಮೆಯಾಗಲು ಮಹಿಳೆಯರು ಸಕ್ರಿಯ ಪಾತ್ರ ಅಗತ್ಯವೆಂದರು. ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಮಹಿಳೆಯರು ಕೀಳಿರಿಮೆಯಿಂದ ಹೊರಬಂದು ಎಲ್ಲ ಕ್ಷೇತ್ರಗಳಲ್ಲಿ ತಮ್ಮ ಸಾಮರ್ಥ್ಯವನ್ನು ತೋರಿಸಬೇಕೆಂದು ಕರೆ ನೀಡಿದರು. ಈ ಸಂದರ್ಭದಲ್ಲಿ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆಗೈದ ಮಂಜುಳಾ, ಶೋಭಾ ಆರಾಧ್ಯ, ಸುಮಿತ್ರಾ, ವೇದಶ್ರೀ, ಶಶಿಕಲಾ ಸುರೇಂದ್ರ, ಗೋವಿಂದರಾಜ್, ಆರ್ ಮಂಜುನಾಥ್, ಎನ್ ರಾಜೇಶ್ವರಿ, ಬನ್ನೂರು ನಾರಾಯಣ, ಎನ್ ರಾಜೇಶ್ವರಿ, ಅಂಜನಾದೇವಿ, ಭಾಗ್ಯಮ್ಮ, ಪದ್ಮಾ, ರವಿ, ಕೆಎಂ ಸುಧಾಮಣಿ, ವಿಶ್ವನಾಥ್ ಸೇರಿದಂತೆ ಹಲವರನ್ನು ಸನ್ಮಾನಿಸಲಾಯಿತು. ಕಾರ್ಯಕ್ರಮದಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆಯ ಜಿಲ್ಲಾ ಗೌರವಾಧ್ಯಕ್ಷೆ ಚಂದಮ್ಮ ಪೂಣಚ್ಚ, ಜಿಲ್ಲಾಧ್ಯಕ್ಷ ಆರ್ ಶ್ರೀನಿವಾಸ್, ಮಹಿಳಾ ಘಟಕದ ಜಿಲ್ಲಾಧ್ಯಕ್ಷೆ ಸುಜಾತ ಜಯಕುಮಾರ್ ಹಾಗೂ ಇತರ ಪದಾಧಿಕಾರಿಗಳು ಉಪಸ್ಥಿತರಿದ್ದರು.